ಎಸ್ ದಯಾಳ್ ಮೇಲೆ 2ನೇ FIR, ಅದು ಪೋಕ್ಸೋ ಆಕ್ಟ್ ಅಡಿಯಲ್ಲಿ. ಏನಾಯ್ತಂದ್ರೆ ಎಸ್ ದಯಾಳ್ ಒಂದು ಜೈಪುರ್ ಹುಡುಗಿ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ FIR ಆಗಿದೆ. ಈ ಹುಡುಗಿ ಒಬ್ಬ ಕ್ರಿಕೆಟರ್ ಆಗಬೇಕು ಅಂತ ಕನಸು ಕಟ್ಕೊಂಡಿರ್ತಾಳೆ. ಆಗ ಎಸ್ ದಯಾಳ್ ನಿನ್ನ ಕೆರಿಯರ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ 2025ರಲ್ಲಿ ಅಂದ್ರೆ ಆ ಹುಡುಗಿ 17 ವರ್ಷ ಇದ್ದಾಗಲೇ ಸೆಕ್ಸುವಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಹುಡುಗಿ ಕಂಪ್ಲೇಂಟ್ ನೀಡಿದ್ದಾಳೆ. ಹಾಗೆ ಈ ರೀತಿ ರಿಪೀಟೆಡ್ಲಿ ನಡೆದಿದೆ ಅಂತೆ. ರೀಸೆಂಟ್ ಆಗಿ IPL ಡ್ಯೂಟೀಸ್ಗೇನೋ ಎಸ್ ದಯಾಳ್ ಜೈಪುರ್ಗೆ ಬಂದಾಗ ಏಪ್ರಿಲ್ 2025ರಲ್ಲಿ ರೀಸೆಂಟ್ ಆಗಿ ಜೈಪುರ್ ಹೋಟೆಲಲ್ಲಿ ರೇಪ್ ಮಾಡಿದ್ದಾರೆ ಅಂತ ಹುಡುಗಿ ಕಂಪ್ಲೇಂಟ್ ನೀಡಿದ್ದಾಳೆ. ಈ ಕಿರುಕುಳ ಸಹಿಸಲಾರದೆ ಆ ಹುಡುಗಿ ಸಂಗನೇರ್ ಪೊಲೀಸ್ ಸ್ಟೇಷನ್ ಜೈಪುರಲ್ಲಿ ಅಂಡರ್ BNS ಸೆಕ್ಷನ್ ಫಾರ್ ರೇಪ್ ಮತ್ತೆ ಅಂಡರ್ ಪೋಕ್ಸೋ ಆಲ್ಸೋ. ಯಾಕಂದ್ರೆ ಮೊದಲು ಅಸಾಲ್ಟ್ ನಡೆದಾಗ ಅವಳಿಗೆ 17 ವರ್ಷ ಅಂದ್ರೆ ಮೈನರ್ ಇದ್ದಾಗ ಆಗಿದ್ದಕ್ಕೆ ಪೋಕ್ಸೋ ಆಕ್ಟ್ ಅಡಿಯಲ್ಲೂ FIR ಆಗಿದೆ. ಇದು ರೀಸೆಂಟ್ ಟೈಮಲ್ಲಿ ಸೆಕೆಂಡ್ ಕೇಸ್. ಮೊದಲನೇ ಕೇಸ್ ಒಬ್ಬ ಗಾಜಿಯಾಬಾದ್ ಲೇಡಿ ಜೊತೆ 6 ಇಯರ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಮ್ಯಾರೇಜ್ ಫಾಲ್ಸ್ ಪ್ರಾಮಿಸ್ ಮಾಡಿ ಸೆಕ್ಸುವಲ್ ರಿಲೇಷನ್ಸ್ ಅಲ್ಲಿ ಎಂಗೇಜ್ ಆಗಿರೋದಕ್ಕೆ FIR ಆಗಿದೆ. ಈ ಕೇಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಾಯಿಂಟ್ ಟು ಪಾಯಿಂಟ್ ಈ ವಿಡಿಯೋದಲ್ಲಿದೆ. ಇವಾಗ ಮೈನರ್ ಗರ್ಲ್ ಕೇಸ್ ಅಲಿಗೇಷನ್ಸ್ ಏನಾದರೂ ನಿಜ ಆದ್ರೆ ದಯಾಳ್ಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡ ಹಾಕ್ಬೋದು. ಇವಾಗ ಕೋರ್ಟ್ ಡೇಟ್ ಏನು ಕೊಟ್ಟಿಲ್ಲ, ಸದ್ಯಕ್ಕೆ ಇನ್ವೆಸ್ಟಿಗೇಷನ್ಸ್ ನಡೀತಿದೆ. ಸ್ಟೇಟ್ಮೆಂಟ್ ಆ್ಯಂಡ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ.